ಇದ್ದು ನಾಳೆ ಅವರ ಸ್ವಗ್ರಾಮದಾದಂಥ ದಶಾವರದಲ್ಲಿ ಅಂತ್ಯಕ್ರಿಯೆ ಮಾಡ್ತಾರೆ ಅನ್ನೋದು ಮಾಹಿತಿ ಇದೆ. ಆ ಕಾರಣದಿಂದ ಇಲ್ಲಿ ಜಾಗವನ್ನು ಪರಿಶೀಲನೆ ಮಾಡಿ ಬಂದೋಬಸ್ತ್ಗೆ ಎಲ್ಲ ರೀತಿಯ ಏರ್ಪಾಡುಗಳನ್ನು ತಯಾರಿ ಮಾಡ್ಕೊತಿದ್ದೀವಿ. ಏನು ನಾಳೆ ಟೆಂಟೇಟಿವ್ ಆಗಿ ಒಂದು 11 ಗಂಟೆ ನಂತರದಲ್ಲಿ ಇಲ್ಲಿ ಬರ್ಬೋದು ಅಂತ ಹೇಳಿದ್ದಾರೆ. ಆ ಕಾರಣದಿಂದ ನಾವು ನಮ್ಮ ಅಧಿಕಾರಿಗಳೆಲ್ಲ ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿದ್ದೀವಿ. ಬಹುಭಾಷಾ ನಟಿಯಾಗಿದ್ದು ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲರೂ ಕೂಡ ಬರೋ ಸಾಧ್ಯತೆ ಇದೆ, ಹೆಚ್ಚು ಜನರು ಕೂಡ ಬರೋ ಸಾಧ್ಯತೆ ಇದೆ. ಪಾರ್ಕಿಂಗ್ ವ್ಯವಸ್ಥೆ ಅಥವಾ ಸಾರ್ವಜನಿಕರ ದರ್ಶನಕ್ಕೆ ಹೆಂಗೆ? ಅದೇ ಇದು ಏನು ರೋಡ್ ಏನಿದೆ, ರೋಡು ಚೆನ್ನಾಗಿರೋ ರೋಡ್ ಇದೆ. ಇಲ್ಲಿ ಪಾರ್ಕಿಂಗಿಗೆ ವ್ಯವಸ್ಥೆಗಳನ್ನು ನಾವು ಮಾಡ್ಕೊತಾ ಇದ್ದೀವಿ. ಅಕ್ಕಪಕ್ಕ ಏನು ಜಾಗಗಳಿದೆ, ಅಲ್ಲಿ ಜಮೀನುಗಳಿದೆ, ಅಲ್ಲಿ ಅವರನ್ನು ಅನುಮತಿ ಪಡೆದು ಫರ್ದರ್ ಪಾರ್ಕಿಂಗ್ ಸ್ಥಳಗಳನ್ನು ನಾವು ಮಾಡ್ಕೊತಿದ್ದೀವಿ. ಜೊತೆಗೆ ಜನ ಏನು ನಿರೀಕ್ಷೆ ಇದೆ ಬರ್ತಾರೆ ಅಂತ, ಅದ್ರ ತಕ್ಕಂತೆ ನಾವು ಬ್ಯಾರಿಕೇಡಿಂಗ್ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊತೀವಿ. ಯಾರು VIP ಬರ್ತಾರೆ ಅನ್ನೋ ಸದ್ಯಕ್ಕೆ ಅದು ನಮಗೆ ಯಾವುದೋ ಮಾಹಿತಿ ಕೊಡ್ತೀವಿ. ಚಾಮುಂಡೇಶ್ವರಿ ಕರಗ ಬೇರೆ ಇದೆ, ಎಕ್ಸ್ಟ್ರಾ ಏನು ಮೀನುಗಳು ಹೆಂಗೆ ಸರ್? ಹೌದು, ನಾಳೆ ಚಾಮುಂಡೇಶ್ವರಿ ಕರಗನೂ ಇದೆ, ನಾಳೆ ಮತ್ತೆ ಇವ್ರದ್ದೊಂದು ಕಾರ್ಯನೂ ಇದೆ. ಎಲ್ಲದಕ್ಕೂ ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ. ಎಷ್ಟು ಗಂಟೆಗೆ ಬರುತ್ತೆ ಸರ್ ಮೃತದೇಹ? ಎಷ್ಟು ಗಂಟೆಗೆ? ಅದೇ 11 ಗಂಟೆ ನಂತರದಲ್ಲಿ ಅಂತ ಹೇಳಿದ್ದಾರೆ. ಅದು ನೋಡ್ಕೊಂಡು ಮಾತಾಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.